ಶ್ರಾವಣ ಮಾಸದ ಪ್ರಮುಖ ಹಬ್ಬ ಹಾಗೂ ಅಣ್ಣ ತಂಗಿಯರ ಬಾಂಧವ್ಯ ಬೆಸೆಯುವಂತ ರಕ್ಷಾ ಬಂಧನದ ಸಡಗರ ನಾಡಿನೆಲ್ಲೆಡೆ ಜೋರಾಗಿದೆ. ಮಾರುಕಟ್ಟೆಗಳು ಜನಜಂಗುಳಿಯಿಂದ ತುಂಬಿ ಹೋಗಿದ್ದು ಸಾರ್ವಜನಿಕರು ತಮ್ಮ ವ್ಯಾಪಾರವನ್ನ ಜೋರಾಗಿ ನಡೆಸುತ್ತಿದ್ದಾರೆ. ಬೀದರ್ ನಗರದ ಮೋಹನ್ ಮಾರ್ಕೆಟ್ನಲ್ಲಿ ಹಣ್ಣು ಹಾಗೂ ಹೂವಿನ ದರ ಗಗನಕ್ಕೇರಿದ್ರೂ ಕೂಡ ಖರೀದಿಗೆ ಬಂದ ಜನಸಂದಣಿಯಲ್ಲಿ ಕೊರತೆ ಕಂಡು ಬರುವಂತಿಲ್ಲ. ಹಬ್ಬದ ಸಡಗರದ ನಡುವೆ ವ್ಯಾಪಾರಿಗಳು ಮತ್ತು ಗ್ರಾಹಕರ ಮನಸ್ಸು ಹೇಗಿದೆ ಎಂಬುದನ್ನು ತಿಳಿಯೋಣ ನಮ್ಮ ಈ ವಿಶೇಷ ವರದಿಯಲ್ಲಿ. ಬೀದರ್ ನಗರದ ಹೃದಯ ಭಾಗದಲ್ಲಿರುವ ಮೋಹನ್ ಮಾರ್ಕೆಟ್ ಹಬ್ಬದ ಖರೀದಿಗಾಗಿ ಜನರ ಒತ್ತಾಸೆಯಿಂದ ಮಿಂಚುತ್ತಿದೆ. ರಕ್ಷಾ ಬಂಧನ ಹಾಗೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾದ ಹಣ್ಣು, ಹೂವು ಮತ್ತು ಅಲಂಕಾರಿಕ ವಸ್ತುಗಳು ಹಾಗೂ ರಾಖಿ ಖರೀದಿ ಜೋರಾಗಿ ನಡೆಯುತ್ತಿದೆ. ಈ ಸಂದರ್ಭದಲ್ಲಿ ಹಣ್ಣು ಹಾಗೂ ಹೂವಿನ ದರ ಸಾಮಾನ್ಯವಾಗಿ ಗಗನಕ್ಕೇರಿದ್ದು 2 ದಿನಗಳಿಂದ ಬೆಂಬಿಡದೆ ಸುರಿಯುತ್ತಿದ್ದ ಮಳೆರಾಯ ಈಗ ಕೊಂಚ ವಿಶ್ರಾಂತಿ ಪಡೆದ ಹಿನ್ನೆಲೆ ಜನರು ಮಾರುಕಟ್ಟೆಯತ್ತ ಹರಿದು ಬರುತ್ತಿದ್ದಾರೆ. ಹಬ್ಬದ ದಿನಗಳಲ್ಲಿ ಸರಕುಗಳ ಬೇಡಿಕೆ ಹೆಚ್ಚಾಗಿರುತ್ತದೆ. ಅದೇ ರೀತಿ ಕಳೆದ 2 ದಿನಗಳಿಂದ ಮಳೆ ಇದ್ದಿದ್ದರಿಂದ ದರ ಸ್ವಲ್ಪ ಜಾಸ್ತಿ ಆಗ್ತದೆ. ಆದರೆ ಸಾರ್ವಜನಿಕರು ಖರೀದಿಗಾಗಿ ಮಾರುಕಟ್ಟೆಯತ್ತ ಹರಿದು ಬರುತ್ತಿರುವುದು ಖುಷಿ ತಂದಿದೆ. ಮಳೆರಾಯನ ಈ ವಿರಾಮ ಕೊಂಚ ಖುಷಿಯನ್ನು ಸಹ ನೀಡಿದೆ ಅಂತಾರೆ ಹೂವಿನ ವ್ಯಾಪಾರಿ ಬಸವರಾಜ್. ವ್ಯಾಪಾರ ಜೋರಾಗಿ ನಡೆದಿದೆ. ಎಲ್ಲ 2 ದಿವಸ ಆಯಿತು ಮಳೆಯಾಗಿ ಎಲ್ಲ ಗಿರಾಕಿ ಕಡಿಮೆ ಇತ್ತು. ಇವಾಗ ಮಳೆ ಕಡಿಮೆ ಆಗಿ ಎಲ್ಲ ಗಿರಾಕಿಗಳು ಚೆನ್ನಾಗಿ ಬರ್ತಾ ಇದೆ. ಹೂಗಳು ಏನಪ್ಪ ಅಂದ್ರೆ ಸ್ವಲ್ಪ ಜಾಸ್ತಿ ಆಗಿವ. ಈಗೆಲ್ಲ ರೇಟ್ ಎಲ್ಲ ಜಾಸ್ತಿ ಆಗಿ ವ್ಯಾಪಾರ ಸ್ವಲ್ಪ ಡಲ್ ಆಗಿದೆ. ಆಮೇಲೆ ಏನಪ್ಪ ಅಂದ್ರೆ 2 ದಿವಸ ಮಳೆ ಬಿದ್ದಿಲ್ಲ. ಆವಾಗ ಏನಪ್ಪ ಅಂದ್ರೆ ಹೂವು ಕಡಿಮೆ ಆಗ್ಯದ. ಹಾಗಾಗಿ ರೇಟ್ ಎಲ್ಲ ಜಂಪ್ ಆಗಿಬಿಟ್ಟು ಹೂವಿದು. ಈಗ ವ್ಯಾಪಾರ ಜೋರಾಗಿ ನಡೀತಾ ಇದೆ. ಇದೆಲ್ಲ ಈಗೆಲ್ಲ ಶಿಸ್ತು ಖರೀದಿ ಹೊಂಟಿದ್ದಾರೆ. ಎಲ್ಲರೂ ಹೆಣ್ಮಕ್ಳಾಗಿ ಹೊಂಟಿದ್ದಾರೆ ಎಲ್ಲರೂ ಸರಿಯಾಗಿ. ಈಗೆಲ್ಲ ವ್ಯಾಪಾರ ಸರಿಯಾಗಿದೆ. ಬೆಸ್ಟ್ ಆಗಿ ನಡೆದ ಈಗಂತೂ. ನನ್ನ ಹೆಸರು ಬಸವರಾಜು, ಶ್ರೀ ಸಾಯಿ ಹೂವಿನ ಅಂಗಡಿ. ದರ ಜಾಸ್ತಿಯಾಗಿದೆ, ಆದರೆ ಹಬ್ಬದ ಸಮಯ ಖರೀದಿ ಮಾಡಲೇಬೇಕು. ಅದರಲ್ಲಿಯೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮತ್ತು ರಕ್ಷಾ ಬಂಧನಕ್ಕೆ ಹೂವಿಲ್ಲದೆ ನಡೆಯುವುದಿಲ್ಲ. ಅದರಿಂದ ಹಬ್ಬಕ್ಕೆ ಬೇಕಾದ ಅವಶ್ಯ ವಸ್ತುಗಳ ಖರೀದಿಗಾಗಿ ಕುಟುಂಬ ಸಮೇತರಾಗಿ ಬಂದಿದ್ದೇವೆ ಎನ್ನುತ್ತಾರೆ ಗ್ರಾಹಕರಾದ ಅಶ್ವಜಾಕ್ಷಿ ಹಾಗೂ ಶ್ರೀಕಾಂತ್ ಕಾಜಿಯವರು. ನಾಳೆ ವರಮಹಾಲಕ್ಷ್ಮಿ ಪೂಜೆ ಇದ್ದು ನಾಡಿದ್ದು ರಕ್ಷಾಬಂಧನ ಇದೆ. ಹಾಗಾಗಿ ನಮ್ಮ ಕುಟುಂಬ ಸಮೇತ ಎಲ್ಲರೂ ವರಮಹಾಲಕ್ಷ್ಮಿ ಪೂಜೆಗಾಗಿ ಸಾಮಾನುಗಳನ್ನು ಖರೀದಿ ಮಾಡಲಿಕ್ಕೆ, ಹೂವು ಹಣ್ಣು ಹಂಪಗಳನ್ನು ಖರೀದಿ ಮಾಡಲಿಕ್ಕೆ ಮೋಹನ್ ಮಾರ್ಕೆಟಿಗೆ ಬಂದಿದ್ದೀವಿ ಕುಟುಂಬ ಸಮೇತರಾಗಿ. ಹಾಗಾಗಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯ. ಲಾಸ್ಟ್ ಇಯರಿಗೆ ಕಂಪೇರ್ ಮಾಡಿದ್ರೆ ಸಾರಿ ರೇಟು ತುಂಬ ಸ್ವಲ್ಪ ಜಾಸ್ತಿನೇ ಇದೆ. ಹಾಗಾಗಿ ಹಬ್ಬ ಅಂತೂ ಮಾಡಲೇಬೇಕು, ಹಾಗಾಗಿ ತೊಗೊಳ್ಳೇಬೇಕಾಗುತ್ತೆ ಸರ್. ಚೆನ್ನಾಗಿದೆ ಸರ್, ಚೆನ್ನಾಗಿದೆ, ಹಾಗೇನಿಲ್ಲ. ಒಟ್ಟಾರೆ ಹಬ್ಬದ ಸಂಭ್ರಮದ ಜೊತೆಗೆ ಮಾರುಕಟ್ಟೆಗಳು ಗದ್ದಲದಿಂದ ಕೂಡಿವೆ. ವ್ಯಾಪಾರದ ಜೊತೆಗೆ ಯಾವುದೇ ಟ್ರಾಫಿಕ್ ಸಮಸ್ಯೆ ಬಾರದಂತೆ ಪೊಲೀಸ್ ಇಲಾಖೆಯು ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿದೆ.